ಆರುನೂರು ಗ್ರಾಮ್ ಸೂರನ್ನು ತಗೊಂಡಿದ್ದೇನೆ. ತೊಳೆದೆಲ್ಲ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 8 ಬೆಳ್ಳುಳ್ಳಿಯನ್ನು ನಾನು ಕ್ರಷ್ ಮಾಡಿ ಗುದ್ದಿ ಇಟ್ಕೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಕ್ರಸ್ಟ್ ಕರಿಮೆಣಸನ್ನು ಕುಟ್ಟಿ ಹಾಕ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ ಮೆಣಸಿನ ಪುಡಿ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಟರ್ಮರಿಕ್ ಅರಸಿನ, ಒಗ್ಗರಣೆಗೆ ಸೀಸನಿಂಗ್ ಬೇಕಾದ ಇಂಗ್ರೀಡಿಯೆಂಟ್ಸ್, 1/2 ಟೀ ಸ್ಪೂನ್ ಹಿಂಗ ಹೆಸರುಪುಟಿಡ. ಇಲ್ಲಿ ಸಹ ನಾನು 8 ಬೆಳ್ಳುಳ್ಳಿಯನ್ನು ಗುದ್ದಿ ಇಟ್ಕೊಂಡಿದ್ದೇನೆ, ಕ್ರಷ್ ಮಾಡಿ ಇಟ್ಕೊಂಡಿದ್ದೇನೆ. 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 1 ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್. ಪಾತ್ರೆ ನಾನು ಬಿಸಿಗಿಟ್ಟಿದ್ದೇನೆ. ಈಗ ನಾವು ಸೂರನ್ನು ಹಾಕೊಳ್ಳೋಣ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ಇಲ್ಲಿ ತಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕೊಳ್ಳೋಣ. ಒಗ್ಗರಣೆ ಸೊಪ್ಪು, ಬೆಳ್ಳುಳ್ಳಿ, ಕರಿಮೆಣಸನ್ನು ಕುಟ್ಟಿ ಹಾಕ್ತೇನೆ, ಸಾಲ್ಟ್, ಉಪ್ಪು, ಮೆಣಸಿನ ಪುಡಿ, ಅರಸಿನ ಟರ್ಮರಿಕ್. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡುವ, ವಾಟರ್ ಸ್ಪ್ರಿಂಕಲ್ ಮಾಡುವ. ಪುನೊಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ನೋಡಿ, ನಾನು ಇಷ್ಟೇ ನೀರು ಸ್ಪ್ರಿಂಕಲ್ ಮಾಡ್ಕೊಂಡದ್ದು, ಜಾಸ್ತಿಯನ್ನು ಹಾಕಲಿಲ್ಲ. ಈಗ ಲೋ ಫ್ಲೇಮಲ್ಲಿ ನಾವು ಇದನ್ನು 5 ಮಿನಿಟ್ ಬೇಯಲಿಕ್ಕೆ ಬಿಡುವ. ಕುಕ್ ಆಗಲಿ. ನಡುವಿನಲ್ಲಿ ಅದನ್ನು ಮಿಕ್ಸ್ ಮಾಡ್ತಾ ಇರಿ, ಸ್ಟರ್ ಮಾಡಿ. ಸೂರನ್ ಬೆಂದಿದೆ, 80% ಇದು ಬೆಂದಿದೆ, 80% ಕುಕ್ ಆಗಿದೆ. ಸಾಕು, ಫ್ಲೇಮ್ ಆಫ್ ಮಾಡುವ. ಒಗ್ಗರಣೆ ರೆಡಿ ಮಾಡುವ. 1 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್, ತೆಂಗಿನ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಒಳ್ಳೆಯದಾಗ್ತದೆ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿಯ ನಂತರ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹಾಕೊಳ್ಳೋಣ. ಚಟಪಟ ಆಗಲಿ. ಈಗ ನಾವು ಒಗ್ಗರಣೆ ಸೊಪ್ಪು, ಗಾರ್ಲಿಕ್, ಬೆಳ್ಳುಳ್ಳಿ, ಆನಂತರ ಹಿಂಗ್ ಹೆಸರುಪುಟಿಡ ಹಾಕೋಣ. ಬೆಳ್ಳುಳ್ಳಿ ಕೆಂಪಾಗೋ ತನಕ ಹುರಿಬೇಕು. ಬೆಳ್ಳುಳ್ಳಿ ಈ ರೀತಿ ಕಲರ್ ಬರಬೇಕು, ಕೆಂಪಾಗಬೇಕು. ಸಾಕು, ಫ್ಲೇಮ್ ಆಫ್ ಮಾಡುವ. ನಾನಿಲ್ಲಿ ಪುನಃ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೇನೆ. ಫ್ಲೇಮನ್ನು ಮೀಡಿಯಂ ಟು ಹೈಯಲ್ಲಿ ಇಟ್ಕೊಳ್ಳಿ. ಈಗ ನಾವು ರೆಡಿ ಮಾಡಿದ ಸೀಸನಿಂಗ್ ಒಗ್ಗರಣೆಯನ್ನು ಹಾಕೋಣ. ಈಗ ನಾವು ಇದನ್ನು ಒಳ್ಳೆ ರೀತಿ ರೋಸ್ಟ್ ಮಾಡಬೇಕು, ಮೀಡಿಯಂ ಟು ಹೈ ಫ್ಲೇಮಲ್ಲಿ. ಕಡಿಮೆ ಅಂದರೂ 10 ರಿಂದ 15 ಮಿನಿಟ್ ತಗೊಳ್ತದೆ. ಕಲರ್ ಚೇಂಜ್ ಆಗಬೇಕು, ಸೂರನದ್ದು ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ನಾವು ರೋಸ್ಟ್ ಮಾಡಬೇಕು. ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ರೋಸ್ಟ್ ಮಾಡುವ. ಮೆಣಸಿನ ಪುಡಿ ನೀವು ಬೇಕಂದರೆ ಸ್ವಲ್ಪ ಕಡಿಮೆ ಸಹ ಹಾಕ್ಕೊಳ್ಬೋದು. ಖಾರ ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡಿ. ಆಪ್ಷನಲ್, ಬೇಕಂದ್ರೆ ಮೇಲೆಯಿಂದ 1 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ಹಾಕೋಣ, ತೆಂಗಿನ ಎಣ್ಣೆ. ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಮಾಡ್ತಾ ನನಗೆ ಆಲ್ಮೋಸ್ಟ್ 10 ಮಿನಿಟ್ಸ್ ತಗೊಂಡಿದೆ ರೋಸ್ಟ್ ಆಗಲಿಕ್ಕೆ ಸೂರನ. ಸ್ವಲ್ಪ ಎಣ್ಣೆ ಜಾಸ್ತಿ, ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೂರನ್ ಸ್ಟರ್ ಫ್ರೈ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.